ಎಲ್ರಿಗೂ ನಮಸ್ತೆ. ಓದ್ತಾ ಇರುವ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್, ಕಲಿಸು ಗುರುವೇ ಕಲಿಸು, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರ್ತಿರುವಂಥದ್ದು. ಸೊ ಹೊಸ ಚಾಪ್ಟರ್ನ ಇವತ್ತು ನಾವು ಓದ್ತಾ ಇದ್ದೀವಿ. ಈ ಚಾಪ್ಟರ್ನ ಹೆಸರು ಶಿಕ್ಷಕರು ಕಲಿಯಬೇಕೇ. ಇನ್ನೊಬ್ಬರಿಗೆ ಹೇಳ್ಕೊಡೋ ಹಂತಕ್ಕೆ ಬಂದ ಮೇಲೂ ಕಲಿಬೇಕಾ, ಶಿಕ್ಷಕರು ಕೂಡ ಕಲಿಬೇಕಾ ಅನ್ನೋದು. ಅದಕ್ಕೆ ನಿಮ್ಗೇನ್ ಅನ್ಸುತ್ತೆ? ಹೌದು ಅನ್ಸತ್ತಾ, ಇಲ್ಲ ಅನ್ಸತ್ತಾ? ಆಬ್ವಿಯಸ್ಲಿ ಹೌದು ಅಂತ ಅನ್ಕೊಳ್ಳೇಬೇಕು. ನೀವು ಎಷ್ಟೇ PhD ಮಾಡಿದ್ರೂ ಸೊ ಜೀವನದಲ್ಲಿ ಕಲಿತಾನೆ ಇರಬೇಕು, ನಾವು ಅಪ್ಡೇಟ್ ಆಗ್ತಾನೆ ಇರಬೇಕು ಅಂದ್ರೆ. ಓಕೆ, ಏನಕ್ಕೆ ಅಂತ ನೋಡೋಣ. ಬೆಳವಣಿಗೆ ನಿಮ್ಮ ಬೋಧನೆಯನ್ನು ಪ್ರಸ್ತುತವಾಗಿಡುತ್ತದೆ. ಅಂದ್ರೆ ನೀವು ಮಾಡ್ತಾ ಇರುವಂತಹ ಕ್ಲಾಸ್, ನಿಮ್ಮ ಸಬ್ಜೆಕ್ಟ್ ಏನಿದೆ ಅದು ನಿಮ್ಮ ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ನೀವು ಬೆಳೀತಾ ಬೆಳೀತಾ ನಿಮ್ಮ ಬೋಧನೆಗಳು ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಕಲಿಸುವ ಶಿಕ್ಷಕರು ಹೊಸ ವಿಧಾನಗಳನ್ನು, ಪ್ರವೃತ್ತಿಗಳು ಮತ್ತೆ ಪರಿಕರಗಳೊಂದಿಗೆ ನವೀಕೃತರಾಗಿರುತ್ತೀರಿ. ಆದ್ದರಿಂದ ಬೋಧನೆ ಎಂದಿಗೂ ಹಳೆಯದಾಗುವುದಿಲ್ಲ. ಯಾವಾಗ ನೀವು ಕಲಿತಾ ನೀವು ಮಾಡೋ ಪಾಠದಲ್ಲಿ ವಿಭಿನ್ನತೆ ಬರುತ್ತೆ. ಹೊಸ ವಿಧಾನಗಳನ್ನ ನೀವು ನಿಮ್ಮ ಪಾಠದ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಂತೀರಾ. ಹಾಗಾಗಿ ನೀವು ಮಾಡುವಂತಹ ಬೋಧನೆ ಏನಿದೆ ಅದು ಬೋರ್ ಅನ್ಸಲ್ಲ, ಯಾರಿಗೂ ಕೂಡ ಹಳೇದು ಅಂತ ಅನ್ಸಲ್ಲ, ನೀವು ಕಲಿತಾ ಇದ್ರೆ. ಓಕೆ, ನೆಕ್ಸ್ಟ್, ವಿದ್ಯಾರ್ಥಿಗಳಿಗೆ ನೀವೇ ಒಂದು ಎಕ್ಸಾಂಪಲ್ ಆಗ್ತೀರಾ. ಎಕ್ಸಾಂಪಲ್ ಸೆಟ್ ಮಾಡಿ ಅಂತ ಹೇಳ್ತಾರಲ್ಲ, ಲೀಡ್ ಬೈ ಎಕ್ಸಾಂಪಲ್ ಅಂತ. ಸೊ ನೀವು ಶಿಕ್ಷಕರಾಗಿ ನಿಜವಾಗ್ಲೂ ಒಂದು ಎಕ್ಸಾಂಪಲ್ ಆಗ್ತೀರಾ ವಿದ್ಯಾರ್ಥಿಗಳ ಒಂದು ಲೈಫಿಗೆ. ಅಪ್ಪ, ನಾನು ನನ್ನ ಟೀಚರಿಂದ ಇನ್ಸ್ಪೈರ್ ಆದೆ, ನಾನು ಇದ್ರೆ ಅವ್ರ ತರ ಇರ್ಬೇಕು ಅಂತ ಹೇಳಿ ಏನ್ ಹೇಳ್ತಾರೆ, ನೀವು ವಿದ್ಯಾರ್ಥಿಗಳಿಗೆ ರೋಲ್ ಮಾಡೆಲ್ ಆಗ್ತೀರಾ. ನೀವು ನಮ್ರತೆ ಮತ್ತು ಬೆಳವಣಿಗೆಗೆ ಮಾದರಿಯಾದಾಗ ವಿದ್ಯಾರ್ಥಿಗಳು ಸ್ವಾಭಾವಿಕವಾಗಿ ಕಲಿಕೆ ಮತ್ತು ತಿದ್ದುಪಡಿಗೆ ಹೆಚ್ಚು ಮುಕ್ತರಾಗ್ತಾರೆ. ಯಾವಾಗ ನೀವು ನಿಮ್ಮೊಳಗಡೆ ವ್ಯಕ್ತಿತ್ವದಲ್ಲಿ ಒಂದ್ ರೀತಿ ತೂಕ ಹೆಚ್ಚಾಗತ್ತೆ, ಅಂದ್ರೆ ಜ್ಞಾನ ಸಂಪಾದನೆ ಮಾಡ್ತಾ ಮಾಡ್ತಾ ನಮ್ಮೊಳಗಡೆ ಇರೋ ಅಹಂಕಾರಗಳು ಹೋಗ್ತಾ ನಾವು ಯಾವಾಗ ತಿಳಿ ಆಗ್ತಾ ಬರ್ತೀವಿ, ಆಗ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ಗಳು ಕೂಡ ನಮ್ಮಿಂದ ಕಲಿಯಕ್ ಇಷ್ಟಪಡ್ತಾರೆ. ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಅವರು ಮುಕ್ತವಾಗಿ ನಮ್ಮ ಹತ್ರ ಹಂಚ್ಕೊಳ್ತಾರೆ. ಯಾವಾಗ ನಿಮ್ಮ ಗುಣ ಹಾಗಿರುತ್ತೆ ಅವಾಗ. ಇಲ್ಲಾಂದ್ರೆ ಅವ್ರ ತಪ್ಪನ್ನ ಅವರು ನಿಮ್ಮ ಹತ್ರ ಹಂಚ್ಕೊಳ್ಳೋದಿಲ್ಲ. ಶಿಕ್ಷಣವು ವಿಕಸಗೊಳ್ಳುತ್ತದೆ ಮತ್ತು ನೀವು ಸಹ ವಿಕಸಿಸಬೇಕು. ಶಿಕ್ಷಣ ಅಂದ್ರೆ ನೀವು ಜ್ಞಾನ ಸಂಪಾದನೆ ಮಾಡ್ತಾ ನೀವು ಕೂಡ ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ತೀರಾ. ಜೊತೆಗೆ ನಿಮ್ಮ ಎಜುಕೇಶನ್ ಸಿಸ್ಟಮ್ ಅಂದ್ರೆ ನೀವು ಮಾಡೋ ಪಾಠನೂ ಕೂಡ ಬ್ರಾಡ್ ಆಗ್ತಾ ಹೋಗುತ್ತೆ. 5 ವರ್ಷಗಳ ಹಿಂದಿನ ಪ್ರಯತ್ನ ಇಂದು ಕೆಲಸ ಮಾಡುತ್ತಿರಬಹುದು. ಅಪ್ಗ್ರೇಡ್ ಆದ ಶಿಕ್ಷಕರು ವೇಗವಾಗಿ ಹೊಂದಿಕೊಳ್ಳುತ್ತಾರೆ ಮತ್ತು ಉತ್ತಮವಾಗಿ ಕಲಿಸುತ್ತಾರೆ. ನೋಡಿ, ಎಷ್ಟು ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದು ಮ್ಯಾಟ್ರ್ ಅಲ್ಲ, ಎಷ್ಟು ಸ್ಕೋರ್ ತೆಗ್ದಿದ್ದೀರಾ ಅನ್ನೋದು ಮ್ಯಾಟ್ರ್ ಅಲ್ಲ, ಯಾವ ಕಾಲೇಜಲ್ಲಿ ನೀವು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿದ್ದೀರಾ ಅನ್ನೋದು ಮ್ಯಾಟ್ರ್ ಅಲ್ಲ. ಮ್ಯಾಟ್ರ್ ಏನು ಅಂದ್ರೆ ನೀವು ಪ್ರತಿದಿನ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದ್ದೀರಾ, ಕಾಲಕ್ಕೆ ತಕ್ಕಂತೆ ಅಪ್ಗ್ರೇಡ್ ಆಗ್ತಾ ಇದ್ದೀರಾ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ. ಯಾಕೆ ಅಂದ್ರೆ ನಾವು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದೀವಿ ಅಂತ ಅಂದ್ರೆ ನಾವು ವೇಗವಾಗಿ ಅಂದ್ರೆ ಅಪ್ಗ್ರೇಡ್ ಆಗ್ತಾ ಹೋದ್ರೆ ನಾವು ಸ್ಪೀಡಾಗಿ ಗ್ರೋತ್ ಆಗ್ತೀವಿ. ಸೊ ಹೊಂದ್ಕೊಳ್ಳುವಂತಹ ಗುಣವನ್ನ ನಾವು ಬೆಳೆಸ್ಕೋಬೇಕಾಗಿದೆ. ಹೊಸ ತಂತ್ರಗಳನ್ನು ಕಲಿಯುವ ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆ, ತೊಡಗಿಸಿಕೊಳ್ಳುವಿಕೆ ಮತ್ತು ಶಿಸ್ತನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸ್ತಾರೆ. ನೋಡಿ, ಯಾವ ಶಿಕ್ಷಕರು ಹೊಸ ತಂತ್ರಗಳು, ಟೆಕ್ನಾಲಜಿ ಅಥವಾ ಹೊಸ ಟೆಕ್ನಿಕ್ಸ್ ಗಳನ್ನ ಕಲಿತಾರೆ, ಆ ಒಂದು ಕಲಿಯುವಂತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಸಂಪೂರ್ಣವಾಗಿ ನಮಗೆ ಒಂದು ರೀತಿಯಾದಂತಹ ಏನ್ ಹೇಳ್ತಾರೆ, ವಿದ್ಯಾರ್ಥಿಗಳಿಗೆ ಫೋರ್ಸ್ಫುಲಿ ಅವರು ಡಿಸಿಪ್ಲಿನ್ ನ ಕಲಿಸಲ್ಲ, ಇವರು ಟೆಕ್ನಾಲಜಿ ಮೂಲಕ ಡಿಸಿಪ್ಲಿನ್ ನ ಕಲಿಸ್ತಾರೆ. ಅಂದ್ರೆ ಒಂದು ಕಲಿಕೆಯ ಮೂಲಕ ಡಿಸಿಪ್ಲಿನ್ ನ ಕಲಿಸ್ತಾರೆ, ಒಂದು ಟೆಕ್ನಿಕ್ ನ ಬಳಸಿ ಕಲಿಸ್ತಾರೆ. ಅದರಲ್ಲಿ ಫೋರ್ಸ್ ಇರೋದಿಲ್ಲ. ಆಮೇಲೆ ಅವರು ಕೆಲಸ ಮಾಡ್ಬೇಕಾದ್ರೆ ಶಿಕ್ಷಕರಿಗೆ ಆಕ್ಚುಲಿ ಸುಸ್ತಾಗಲ್ಲ, ಟಯರ್ಡ್ ಆಗಲ್ಲ. ಯಾಕೆ ಅಂದ್ರೆ ಅವರು ಪಾಠನ ಹಳೇ ಟ್ರೆಡಿಷನಲ್ ರೀತಿಯಲ್ಲಿ ಮಾಡಿ ಟಯರ್ಡ್ ಆಗಿ ಅದೇ ಬೋರ್ ಆಗಲ್ಲ. ಯಾಕಂದ್ರೆ ಅವ್ರು ಹೊಸತನ ಇರೋದ್ರಿಂದ ಅವ್ರಿಗೆ ಉತ್ಸಾಹ ಇರುತ್ತೆ. ಸೊ ದಟ್ ಟಯರ್ಡ್ ಆಗೋದಿಲ್ಲ. ಹೊಸ ವಿಧಾನಗಳನ್ನ ಕಲಿಯೋದು ಹಾಗೂ ಅಳವಡಿಸಿಕೊಳ್ಳೋದ್ರಿಂದ
ಕೆಲಸ ಕೂಡ ರೋಮಾಂಚನವಾಗಿರುತ್ತೆ. ನಾವು ಮಾಡೋ ಕೆಲಸ ಕೂಡ ದಿನದಿಂದ ದಿನಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಬೋರ್ ಆಗೋದಿಲ್ಲ. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. 2020 ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ. ಇವತ್ತಿಗೂ ಒಂದೇ ಒಂದು ದಿನ ನಂಗೆ ಕ್ಲಾಸ್ ಬೋರ್ ಅನ್ಸಿಲ್ಲ, ಆಯ್ತಾ. ಅಂದ್ರೆ ನನಗೇನೆ ಅಯ್ಯೋ ಯಾರು ಮಾಡ್ತಾರಪ್ಪ, ಡೈಲಿ ಯಾರೆದ್ದು ಕ್ಲಾಸ್ ಮಾಡ್ತಾರೆ ಅಂತ ಯಾವತ್ತೂ ಅನ್ಸಿಲ್ಲ. ಯಾಕೆ ಅಂದ್ರೆ ಎವ್ರಿ ಡೇ, ಪ್ರತಿದಿನ ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ, ಪ್ರತಿದಿನ ನಾನು ಅಪ್ಡೇಟ್ ಆಗ್ತಾ ಇದ್ದೀನಿ. ಸೊ ದಟ್ ನನಗದು ಹೊಸ ದಿನ ಅನ್ಸ್ತಾ ಇದೆ. ನಾನು ಮಾಡ್ತಿರೋ ಕೆಲಸ ನನಗ್ ರೋಮಾಂಚನ ಅನ್ಸ್ತಾ ಇದೆ. ಸೊ ಯಾವಾಗ ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ ಆಗ ನಮ್ಮ ಕೆಲಸ ನಮಗೆ ರೋಮಾಂಚನ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ವಿಭಿನ್ನ ರೀತಿಯ ಕಲಿಕೆಯ ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸಲು ಸಹಾಯ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾವು ವಿದ್ಯಾರ್ಥಿಗಳ ಅಗತ್ಯಗಳನ್ನ ಪೂರೈಸೋದು, ವಿಭಿನ್ನ ರೀತಿಯ ಕಲಿಕೆಯ ವಿದ್ಯಾರ್ಥಿಗಳ ಅಗತ್ಯಗಳು ಅಂತ ಅಂದ್ರೆ ಒಂದೊಂದು ವಿದ್ಯಾರ್ಥಿಗಳು ಒಂದೊಂದು ರೀತಿಯಲ್ಲಿ ಇರ್ತಾರೆ. ಸೊ ಒಬ್ಬೊಬ್ಬ ವಿದ್ಯಾರ್ಥಿಗಳು ಒಂದೊಂದು ರೀತಿಯಲ್ಲಿ ಇರ್ತಾರಲ್ಲ, ಆ ಒಂದೊಂದು ರೀತಿಯ ವಿಭಿನ್ನತೆಯ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಕರು ರೀಚ್ ಆಗ್ಬೋದು. ಇಲ್ಲ ಅಂದ್ರೆ ಒಂದೇ ಒಂದು ಈಗ ಟೀಚರ್ ತರನೇ ಮೈಂಡ್ ಸೆಟ್ ಇರೋ ವಿದ್ಯಾರ್ಥಿಗಳದ್ದು ಮಾತ್ರ ನಾವು ಕ್ಲಾಸ್ ಮಾಡ್ಬಿಡ್ತೀವಿ. ಸೊ ಎಲ್ರದ್ದು ನಾವು ಕ್ಲಾಸ್ ಮಾಡಕ್ ಆಗಲ್ಲ. ಆದ್ರೆ ವಿಭಿನ್ನ ರೀತಿ ನಾವು ಅಪ್ಗ್ರೇಡ್ ಆದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಂಡ್ ಸೆಟ್ ಪೀಪಲ್ ನಾವು ಅವ್ರಿಗೆ ಕಲಿಸ್ಬೋದು. ಅದಕ್ಕೊಂದು ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ ನೋಡಿ, ನಮ್ಮ ಕ್ಲಾಸ್ ನಾವು ಮಾಡ್ಬೇಕಾದ್ರೆ ಕೆಲವರು ಸ್ಪಿರಿಚುವಲ್ ನ ತುಂಬಾ ನಂಬ್ತಾರೆ, ಕೆಲವರು ಸೈನ್ಸ್ ನ ತುಂಬಾ ನಂಬ್ತಾರೆ, ಕೆಲವರು ಪ್ರಾಕ್ಟಿಕಲ್ ಆಗಿ ಏನಾದ್ರು ಇದೆಯಾ ಅಂತ ಕೇಳ್ತಾರೆ. ಈಗ ನಾನು ಒಂದೇ ಕಲಿಕೆ ವಿಧಾನನ ಹೇಳ್ತಾ ಬಂದ್ಬಿಟ್ರೆ ಒಂದು ಸೆಟ್ ಆಫ್ ಪೀಪಲ್ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೆ ಮಾತ್ರ ಅದು ಸರಿ ಅನ್ಸುತ್ತೆ, ಮಿಕ್ದವ್ರಿಗೆ ಅದು ಸರಿ ಅನ್ಸದೇ ಇರ್ಬೋದು. ಆದ್ರೆ ಯಾವಾಗ ನಾವು ಸೈನ್ಸಿಗೆ ಬೇಕಾಗಿರೋ ಹಾಗೆ ಅಂಡ್ ಆಧ್ಯಾತ್ಮಕ್ಕೆ ಬೇಕಾಗಿರೋ ಹಾಗೆ, ಪ್ರಾಕ್ಟಿಕಲಿ ಬೇಕಾಗಿರೋ ಹಾಗೆ ನಾನು ಅದೇ ವಿಷಯನ ಆ ಮೂರು ರೀತಿಯಲ್ಲೂ ಹೇಳಕ್ಕೆ ನಾನು ಅಪ್ಗ್ರೇಡ್ ಆದಾಗ ಕೇಳೋರು ಕೂಡ ಅಪ್ಗ್ರೇಡ್ ಆಗ್ತಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್, ಶಿಕ್ಷಕರು ಅಪ್ಗ್ರೇಡ್ ಆಗೋದು. ಅಂತಹ ಶಿಕ್ಷಕರು ವಿಭಿನ್ನ ಸಾಮರ್ಥ್ಯಗಳನ್ನ ಕೂಡ ಹೊಂದಿರ್ತಾರೆ. ಅವರ ಕೆಪಾಸಿಟಿ ನಾರ್ಮಲ್ ಟೀಚರ್ಸ್ಗಿಂತ ಕೂಡ ಹೆಚ್ಚಿನ ಕೆಪಾಸಿಟಿ ಇರುತ್ತೆ. ಹಾಗೆ ಇದು ವೃತ್ತಿಪರ ಸಂಬಂಧಗಳನ್ನ ಬಲಪಡಿಸೋದ್ರ ಜೊತೆಗೆ ಕಲಿಕೆ ಮುಕ್ತ ಮನಸ್ಸಿನ ಶಿಕ್ಷಕರು, ಸಹೋದ್ಯೋಗಿಗಳು, ಆಡಳಿತ ಮಂಡಳಿ ಮತ್ತು ಪೋಷಕರೊಂದಿಗೆ ಉತ್ತಮ ಸಂಬಂಧ ಹೊಂದಿರ್ತಾರೆ. ಈ ತರ ಅಪ್ಗ್ರೇಡ್ ಆದಂತ ಟೀಚರ್ಸ್ಗಳು ಈವನ್ ಸ್ಕೂಲಲ್ಲೂ ಕೂಡ ಒಳ್ಳೆ ಒಂದು ಬಾಂಡಿಂಗ್ ನ ಇಟ್ಕೊಂಡಿರ್ತಾರೆ. ಟೀಚರ್ಸ್ ಪೇರೆಂಟ್ಸ್ ಗಳ ಜೊತೆಗೂ ಕೂಡ ಒಳ್ಳೆ ಆರೋಗ್ಯಕರ ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಟೀಚರ್ಸ್ಗೂ ಪೇರೆಂಟ್ಸ್ಗೂ ತುಂಬಾ ದೂರ ಅಂತ ಅನ್ಸಲ್ಲ. ಸೊ ಅವರು ಅಷ್ಟು ಮುಕ್ತವಾಗಿ ನಮ್ಮ ಮಕ್ಕಳು ಅನ್ನೋ ರೀತಿ ಸ್ವೀಕರಿಸ್ತಾರೆ. ಹಾಗೆ ಅವರನ್ನ ಅಂದ್ರೆ ಇದು ಅವರನ್ನು ದುರಂಕಾರ ಅಥವಾ ನಿಶ್ಚಲತೆಯಿಂದ ರಕ್ಷಿಸುತ್ತದೆ. ಜ್ಞಾನ, ನಾನು ಆಗ್ಲೇ ಹೇಳ್ದಂಗೆ ಅಹಂಕಾರ ಹೋಗುತ್ತೆ ಅನ್ನಲ್ಲ. ಸೊ ಜ್ಞಾನ ಮತ್ತೆ ಅಪ್ಗ್ರೇಡ್ ಆಗ್ತಾ ಶಿಕ್ಷಕರಿಗೆ ನಾನು ಹೇಳ್ಕೊಡೋರು, ನನ್ನ ಮಾತು ಎಲ್ರೂ ಕೇಳ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅನ್ನೋ ದುರಂಕಾರದಿಂದ, ನಿಶ್ಚಲತೆಯಿಂದ ನಮ್ಮನ್ನ ರಕ್ಷಿಸುತ್ತೆ. ಯಾವ ಶಿಕ್ಷಕರು ನಾವು ಎಲ್ಲವನ್ನು ತಿಳಿದಿದ್ದೇವೆ ಅಂತ ಭಾವಿಸ್ತಾರೋ ಆ ಕ್ಷಣ ಅವರ ಸುಧಾರಣೆ ನಿಲ್ಲುತ್ತದೆ. ಇದು ಕಳಪೆ ಫಲಿತಾಂಶಗಳಿಗೆ ಕಾರಣ ಆಗುತ್ತೆ. ಅಂದ್ರೆ ಆಟೋಮೆಟಿಕ್ ಆಗಿ ನಾವು ಮಾಡ್ತಾ ಇರುವಂತಹ ಕ್ಲಾಸಸ್ ಏನಿದೆ ಅದ್ರದ್ದು ಪ್ರಭಾವ ಕಡಿಮೆ ಆಗುತ್ತೆ. ನಿರಂತರ ಕಲಿಕೆ ನಿಮ್ಮ ವೃತ್ತಿ ಅವಕಾಶಗಳನ್ನ ಹೆಚ್ಚಿಸುತ್ತೆ. ನಿರಂತರವಾಗಿ ಕಲಿತಾ ಇದ್ರೆ ನಿಮ್ಗೆ ಪ್ರಮೋಷನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಂತಹ ಶಿಕ್ಷಕರು ಕೌಶಲ್ಯವನ್ನು ವೇಗವಾಗಿ ಹೆಚ್ಚಿಸ್ಕೊಳ್ತಾರೆ. ಅವರು ಬಡ್ತಿ ತಗೊಳ್ಳೋದಾಗಿರ್ಬೋದು, ಅಂದ್ರೆ ಸ್ಯಾಲ್ರಿ ಇನ್ಕ್ರಿಮೆಂಟ್ಸ್ ಆಗಿರ್ಬೋದು, ಲೀಡರ್ಶಿಪ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಬೇರೆ ಬೇರೆ ಅವಕಾಶಗಳು ಅವ್ರಿಗೆ ಸಿಗ್ತಾ ಹೋಗುತ್ತೆ. ಆ ಶಿಕ್ಷಕರು ಕ್ರಿಯೇಟಿವಿಟಿ ಆಗಿರ್ತಾರೆ. ವಿದ್ಯಾರ್ಥಿಗಳನ್ನ ಅವರು ಭವಿಷ್ಯನ ರೂಪಿಸ್ತಾರೆ. ಕಲಿಕೆ ನಿಮ್ಮ ಮುಕ್ತ ಬೆಳವಣಿಗೆ, ಕುತೂಹಲ ಮತ್ತು ಸುಧಾರಣೆ, ಅಭಿವೃದ್ಧಿ ಹೊಂದುವ ತರಗತಿಗಳ ಮಾರ್ಗವಾಗುತ್ತೆ. ಯಾವ ಶಿಕ್ಷಕರು ಇದನ್ನೆಲ್ಲ ಮಾಡ್ತಿರ್ತಾರೆ, ನಿಮ್ಮ ಶಿಕ್ಷಣದ ಒಂದು ಪದ್ಧತಿನೇ ಕುತೂಹಲಕಾರಿಯಾಗಿರುತ್ತೆ. ಸೊ ಶಿಕ್ಷಕರು ಯಾಕೆ ಕಲಿಬೇಕು ಅಂತ ಇಷ್ಟು ವಿಷಯಗಳನ್ನ ಹೇಳಿದ್ಮೇಲೆ ಈಗ ನಾವೆಲ್ಲ ಯೋಚನೆ ಮಾಡ್ಬೇಕು, ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾ ಬೇಡ್ವಾ? ನಿರಂತರವಾಗಿ ಕಲಿಯುವವನು ಮಾತ್ರ ಬೆಳೆಯುತ್ತಾನೆ ಅಂತ ದೊಡ್ಡವರು ಹೇಳ್ತಾರೆ. ಸೊ ಕಲಿಕೆ ಅನ್ನೋದು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಕಲಿಸುವಾಗಲೇ ನಾವು ಕಲಿಯುವುದು ಅಂತ ಸೆನೆಕಾ ಅನ್ನೋರು ಹೇಳಿದ್ದಾರೆ ಅಂತ ಒಂದು ಕೋಟ್ ಹಾಕಿದ್ದಾರೆ. ಇದನ್ನ ನಾನು 100% ಅಗ್ರಿ ಮಾಡ್ತೀನಿ. ಯಾಕಂದ್ರೆ ನಾನು ನನ್ನ ಲೈಫಲ್ಲಿ ಕಲಿಸ್ತಾ ಅಪ್ಡೇಟ್ ಆದೆ. ಕಲಿಬೇಕಾದ್ರೆ ಎಷ್ಟು ಅಪ್ಡೇಟ್ ಆಗಿದ್ನೋ ಇನ್ನೊಬ್ರಿಗೆ ಕಲ್ಸಕ್ ಸ್ಟಾರ್ಟ್ ಮಾಡಿದಾಗ ಇನ್ನೂ ಅಪ್ಡೇಟ್ ಆದೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನಮ್ಮ ವಾಲಂಟಿಯರ್ಸ್ಗಳಿಗೆ, ಅಂದ್ರೆ ನಾನು ಆದ್ಮೇಲೆ ನನ್ನ ಹಂಗೇನೆ ಹೇಳ್ಕೊಡೋ ಅಂತ ನೀವುಗಳು ರೆಡಿ ಆದಾಗ, ವೈಯಕ್ತಿಕವಾಗಿ ವ್ಯಕ್ತಿತ್ವದಿಂದ ನೀವು ರೆಡಿ ಆದಾಗ
ಡೆಫಿನೆಟ್ಲಿ ನೀವ್ ಇಂಪ್ರೂವ್ ಆಗ್ತೀರಾ. ಹೇಳೋಕ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ತಪ್ಪುಗಳು ನಿಮಗೆ ಅರ್ಥ ಆಗುತ್ತೆ, ನೀವ್ ಎಲ್ಲಿ ಏನ್ ತಪ್ಪು ಮಾಡ್ತಿದ್ದೀರಾ ಅಂತ ರಿಯಲೈಸೇಷನ್ ಆಗುತ್ತೆ ಅಂತ. ಸೊ ಹೇಳ್ತಾ ಹೇಳ್ತಾ ನಮ್ಮ ಒಳಗಡೆ ನಮ್ಮ ಆತ್ಮ ಪ್ರಶ್ನೆ ಮಾಡತ್ತಲ್ಲ, ನೀನ್ ಮಾಡ್ತಾ ಇದ್ಯಾ ಇದನ್ನ, ನೀನ್ ಮಾಡ್ತಾ ಇದ್ಯಾ ಇದನ್ನ ಅಂತ. ಅವಾಗ ನಾವು ಕೂಡ ಅಲರ್ಟ್ ಆಗ್ತೀವಿ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಹಾಗಾಗಿ ಪ್ರತಿಯೊಬ್ರು ಜೀವನದಲ್ಲಿ ಕಲಿಬೇಕು, ಕಲಿತಾನೆ ಇರಬೇಕು. ಈಗ ನೀವೆಲ್ಲರೂ ಕೂಡ ಒಂದು ಅಫರ್ಮೇಷನ್ ಮಾಡ್ಕೋಬಹುದು ಇವತ್ತು. ಅದೇನಂದ್ರೆ, ನಾನು ಉಸಿರಿರುವ ತನಕ ಕಲಿಯುತ್ತೇನೆ, ನನ್ನ ಉಸಿರಿರುವ ತನಕ ನಾನು ಕಲಿಯುತ್ತೇನೆ, ಬೆಳೆಯುತ್ತೇನೆ. ಕೊನೆಯ ಹಂತದವರೆಗೂ ನಾವು ಪ್ರತಿ ಕ್ಷಣವನ್ನ ಕಲಿಯೋಣ, ಪ್ರತಿ ಕ್ಷಣ ಬೆಳಿತಾನೆ ಇರೋಣ. ಸೊ ಅದು ನಮ್ಮ ಆತ್ಮದ ಎವಾಲ್ವ್ ಕೂಡ ಆಗೋದಕ್ಕೆ ಮೇ ಬಿ ಮುಂದಿನ ಜನ್ಮ ಇದ್ದಾಗ ನಾವು ಆ ಕಲಿಯೋ ಅಂತ ಪ್ರೊಸೆಸ್ ಅಲ್ಲಿ ಇದ್ದಾಗ ಒಂದು ಒಳ್ಳೆ ಜೀವನ ನಮಗೆ ಮುಂದಿನ ಜನ್ಮದಲ್ಲಿ ಸಿಗ್ಬೋದು. ಮುಂದಿನ ಜನ್ಮನ ನಂಬದಿದ್ರೂ ಪರವಾಗಿಲ್ಲ, ಈ ಲೈಫಲ್ಲಿ ನಾವು ಚೆನ್ನಾಗಿ ನಮ್ಮ ಕೊನೆಯ ಕ್ಷಣಗಳನ್ನ ಅದ್ಭುತವಾಗಿ ನಾವು ಏನು ಸಂಪಾದನೆ ಮಾಡ್ಬೋದು, ಕೊನೆಯ ಕ್ಷಣಗಳನ್ನ. ಓಕೆ, ಸೊ ಶಿಕ್ಷಕರು ಕಲಿಬೇಕು, ಪೋಷಕರು ಕಲಿಬೇಕು, ಎಲ್ಲರೂ ಕಲಿಬೇಕು. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ, ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.